Hello guys, welcome back to my YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಆಕ್ನೆ ಪೋಸ್ಟ್ ಸ್ಕಿನ್ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ರಿಕ್ವೆಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ನನ್ನ ಆಕ್ನೆ ಪೋಸ್ಟ್ ಬಗ್ಗೆನೇ ಇರುತ್ತೆ. ನೀವು ನಿಮ್ಮ ಆಕ್ನೆಸ್ ನ ಯಾವ ತರ ಹೋಗ್ತಾ ಇದ್ದೀರಾ, ಏನ್ ಸೀಕ್ರೆಟ್ ನಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳಿ ಅಂತ. ಕೊನೆಗೂ ಒಂದಿನ ಬಂದೇ ಬಿಡ್ತು ನಾನು ನನ್ನ ಸ್ಕಿನ್ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಎನಿವೇಸ್ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾಪ್. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಟ್ಯಾಪ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡೋದಂತೂ ಮರಿಲೇಬೇಡಿ. ಓಕೆನಾ? ಲಿಸ್ಟಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಬರ್ರಿ ನನ್ನ ಆಕ್ನೆ ಪೋಸ್ಟ್ ಸ್ಕಿನ್ ಜರ್ನಿ ಬಗ್ಗೆನೇ ಕ್ವೆಶನ್ಸ್ ಇರುತ್ತೆ. ಏನು ಮಾಡ್ತೀರಾ, ನಿಮ್ಮ ಸೀಕ್ರೆಟ್ ಏನು, ಹೆಂಗೆ ನೀವು ಕ್ಯೂರ್ ಮಾಡ್ಕೊಂಡ್ರಿ ಅಂತ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಆಕ್ನೆ ಪೋಸ್ಟ್ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್ ಇರೋರಿಗೆ, ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ನೀವು ನೋಡ್ಬೋದು, ನಿಮಗೂ ಯೂಸ್ ಆಗುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ಮತ್ತು ಯಾರ್ದು ಆಕ್ನಿ ಪೋಸ್ಟ್ ಸ್ಕಿನ್ಸ್ ಇರುತ್ತೋ ಅವ್ರು ಫಸ್ಟ್ ತಿಳ್ಕೊಳ್ಳಿ ನಿಮ್ಮ ಆಕ್ನೀಸ್ ಯಾವ ಥರದ್ದು ಅಂತ. ಟೈಪ್ಸ್ ಆಫ್ ಆಕ್ನಿಸ್ ಇದೆ ಆಯಿತಾ. ಸೊ ನಿಮ್ಮದು ಯಾವ ಥರ ಆಕ್ನಿಸ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ನಾನು ಇವಾಗ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದು ಎಲ್ಲ ಥರ ಆಕ್ನಿಸ್ಗೆ. ಆ್ಯಂಡ್ ಇದು ಒಂದು ಬೇಸಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಆಕ್ನಿಸ್ನ ನೀವು ಕ್ಯೂರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಒಂದು 5 to 6 years ಇಂದ ಕಂಟಿನ್ಯೂಸ್ ಆಗಿ ಸ್ಯಾಲಿಸಿಲಿಕ್ ಆಸಿಡ್ ಕಂಟೈನ್ಡ್ ಫೇಸ್ ವಾಶ್ನೇ ಯೂಸ್ ಮಾಡ್ತಾ ಇರೋದು. ಸಮ್ಟೈಮ್ಸ್ ನಾನು ಔಟ್ಸೈಡ್ ಹೋದಾಗ ನಾನು ಮೇಕಪ್ ಏನಾದರೂ ಯೂಸ್ ಮಾಡಿದರೆ ಫಸ್ಟು ವೈಪರಲ್ಲಿ ವೈಪ್ ಮಾಡಿ ಮತ್ತೆ ಸೆಟಾಪ್ಲೆಸ್ ಅದು ಸ್ವಲ್ಪ ಜೆಂಟಲ್ ಆಗಿರುತ್ತೆ, ಅದು ಬೆಟರ್ ಇದೆ, ಅದನ್ನ ಯೂಸ್ ಮಾಡ್ತೀನಿ. ಸೆಟಾಪ್ಲೆಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸಮಥಿಂಗ್ ಬೇರೆ ಸ್ವಲ್ಪ ಜೆಂಟಲ್ ಫೇಸ್ ವಾಶಸ್ನ ಮಾತ್ರ ಯೂಸ್ ಮಾಡ್ತೀನಿ. ಸಿಂಪಲ್ ಆ ಥರದ ಫೇಸ್ ವಾಶಸ್ನ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಆಲ್ ಆಫ್ ದ ಟೈಮ್ ನಾನು ಸ್ಯಾಲಿಸಿಲಿಕ್ ಕಂಟೈನ್ಸ್ ಫೇಸ್ ವಾಶಸ್ನ ಯೂಸ್ ಮಾಡೋದು. ಅದರಲ್ಲೂ ನಂಗೆ ತುಂಬ ಆಕ್ನಿಸ್ ಇರುತ್ತೆ, ಆಕ್ಟಿವ್ ಆಕ್ನಿಸ್ ಇರಬೇಕಾದ್ರೆ ನಾನು ಸಿಪ್ಲಾ ಅವ್ರದ್ದು ಸ್ಯಾಲಿಸಿಲಿಕ್ ಫಾರ್ಮಿಂಗ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಇದನ್ನ ಯೂಸ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಬೇರೆ ಯಾವುದೋ ಒಂದು ಸ್ಯಾಲಿಸಿಲಿಕ್ ಕಂಟೈನ್ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೆ. ಅದು ಫಾರ್ಮಿಂಗ್ ಫೇಸ್ ವಾಶೇ ಆಗಿತ್ತು. ಅದರದ್ದು ಅದನ್ನ ಬೇರೆ ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಒಂದು 3 years ಇಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಅಂದರೆ ನನಗೆ ಯಾವಾಗ ತುಂಬ ಆಕ್ಟಿವ್ ಆಕ್ನೆಸ್ ಇರುತ್ತೆ, ಜಾಸ್ತಿ ಆಕ್ನೆಸ್ ಇದ್ದಾಗ ನಾನು ಇದನ್ನೇ ಯೂಸ್ ಮಾಡೋದು. ಮತ್ತೆ ಸ್ವಲ್ಪ ಆಕ್ನಿಸ್ ಕಮ್ಮಿ ಇದ್ದಾಗ, ಪೋರ್ಸ್ ಜಾಸ್ತಿ ಇದ್ದಾಗ ಮಿನಿಮಾಲಿಸ್ಟ್ ಅವ್ರದ್ದು ಸ್ಯಾಲಿಸಿಲಿಕ್ ಕಂಟೈನ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಅದು ತುಂಬ ಜೆಂಟಲ್ ಆಗಿದೆ. ಆ್ಯಂಡ್ ಇದರಲ್ಲಿ ಬಂದು ಸ್ಯಾಲಿಸಿಲಿಕ್ ಆಸಿಡ್ pH 5.5 ಇದೆ. ಅಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ಆಯಿತಾ. ಇದು ಯಾರಿಗೆ ಆಕ್ಟಿವ್ ಆಕ್ನೆಸ್ ಇರುತ್ತೆ ಅವ್ರಿಗೆ. ಅದು ಬಂದು ಸ್ವಲ್ಪ ಜೆಂಟಲ್ ಆಗಿದೆ, ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ಸ್ ನಿಮಗೆ ಆಯಿಲಿ ಸ್ಕಿನ್ ಇರೋರು ಮಿನಿಮಾಲಿಸ್ಟ್ ಅವ್ರದ್ದು ಸ್ಯಾಲಿಸಿಲಿಕ್ ಕಂಟೈನ್ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಈ ಫೇಸ್ ವಾಶ್ನ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ LHA 2% ಇದೆ. ಇದರಲ್ಲಿ ಜಿಂಕ್ ಇದೆ, ಅಲೈಂಟಾಯಿನ್ ಎಲ್ಲ ಇದೆ. ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರಿಗೆ ಇತ್ತು ತುಂಬ ಒಳ್ಳೇದಾಯ್ತಾ. ಇಟ್ಸ್ ಮೀನ್ ಇದು ನಿಜವಾಗ್ಲೂ ಚೆನ್ನಾಗಿದೆ. ಫೇಸ್ ವಾಶ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ಸಿರಮ್ನ ಯೂಸ್ ಮಾಡ್ತೀನಿ. ಈ ಸಿರಮ್ನ ಯೂಸ್ ಮಾಡ್ತೀನಿ. ಇದು ನಾನು ಇವಾಗ ಫೇವ್ರೇಟ್ ಆಗಿಬಿಟ್ಟಿದೆ. ಇದಕ್ಕಿಂತ ಮುಂಚೆನೂ ನಾನು ಸ್ಯಾಲಿಸಿಲಿಕ್ ಆಸಿಡ್ದು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದ್ರದ್ದು ಕರೆಕ್ಟಾಗಿ ನನಗೆ ನೆನಪಿಲ್ಲ. ಅದಂತೆಲ್ಲಾದರೂ ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಇದು ನನಗೆ ರೀಸೆಂಟ್ ಫೇವ್ರೇಟ್ ಆಗಿದೆ. ಈ ಸೀರಮ್ನ ಹಾಕೋದ್ರಿಂದ ಇನ್ನು ನೀಟಾಗಿ ನಿಮ್ದು ಎಲ್ಲೆಲ್ಲ ಆಕ್ಟಿವ್ ಆಕ್ನೆಸ್ ಇರುತ್ತೆ ಅದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಪೋರ್ಸ್ನಂತೂ ತುಂಬ ಚೆನ್ನಾಗಿ ಅದು ಕಮ್ಮಿ ಮಾಡುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಪಿಂಪಲ್ ಪ್ಯಾಚ್, ಇದನ್ನ ಯೂಸ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಬೇರೆ ಪಿಂಪಲ್ ಪ್ಯಾಚ್ ಯೂಸ್ ಮಾಡಿದ್ದೀನಿ. ಒಂದು 2-3 ಈ ಥರದ ಪಿಂಪಲ್ ಪ್ಯಾಚ್ ಖಾಲಿ ಆಗೋಗ್ಬಿಟ್ಟಿದೆ. ಅಂದರೆ ಯೋಚನೆ ಮಾಡಿ ಹಂಗಾರೆ ಅಷ್ಟೊಂದು ಪಿಂಪಲ್ಸ್ ಆಗಿತ್ತು ನನಗೆ, ಆಗ್ತಾ ಇರುತ್ತೆ ನನಗೆ ಎಟ್ ಪ್ರೆಸೆಂಟ್. ಇವಾಗ ಇಷ್ಟು ಏನು ಖಾಲಿ ಮಾಡಿದ್ದೀನಿ ಅಷ್ಟೇ. ಇದೊಂದು 2 weeksದು ರಿಸಲ್ಟ್ ನಂದು. ಇಷ್ಟು ಖಾಲಿ ಆಗಿದೆ. ಇಷ್ಟು ಖಾಲಿ ಆಗಿದೆ ಅಂದರೆ ಇಷ್ಟು ಪಿಂಪಲ್ಸ್ ಆಗಿದೆ ನನಗೆ ಆಯಿತಾ. ಈ ಪಿಂಪಲ್ಸ್ ಪ್ಯಾಚಸ್ನ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಪಿಂಪಲ್ಸ್ನ ನಿಮ್ಮ ಕೈಯಲ್ಲೆಲ್ಲ ಹಿಂಗೆ ನೀವೇ ಫೋರ್ಸ್ಫುಲಿ ಅದನ್ನು ಪಸ್ನೆಲ್ಲ ನೀವೇ ಫೋರ್ಸ್ಫುಲಿ ತೆಗಿಯೋಕ್ಕೆಲ್ಲ ಹೋಗಬೇಡಿ ಆಯಿತಾ. ಅದು ನಿಜವಾಗ್ಲೂ ಅದು ತುಂಬ ಅನ್ಹೈಜಿನಿಕ್ ಆಗಿರುತ್ತೆ. ಆ್ಯಂಡ್ ಅದು ನೀವು ಏನು ಪಸ್ನ ಫೋರ್ಸ್ಫುಲಿ ತೆಗಿತೀರೋ ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ.
ಅದು ಪಸ್ ಹೋಗಿರುತ್ತೆ. ಪಸ್ ಹೋದ್ರೆ ನಿಮ್ಮ ನೀಲ್ಸ್ ಇಂದ ಪ್ರೊಡ್ಯೂಸ್ ಆಗೋ ಬ್ಯಾಕ್ಟೀರಿಯಾಸ್ ಅದು ನಿಮ್ಮ ಆಕ್ಟಿವ್ ಆಕ್ನಿಗೆ ಟಚ್ ಆದ್ರೆ ಅದಿನ್ನ ಜಾಸ್ತಿ ಆಗುತ್ತೆ ನಿಮ್ಮ ಆಕ್ನಿ. ಸೊ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಈ ಥರದ್ದೆಲ್ಲ ಪಿಂಪಲ್ ಪ್ಯಾಚಸ್ ಅಂತ ಹಿಂಗೆಲ್ಲ ಇದೆ, ಈ ಥರದ್ದೆಲ್ಲ ಯೂಸ್ ಮಾಡಿ. ಪಸ್ ಇದೆ ಅಂತ ಅನ್ನುವಾಗ ಅದೇನಾದ್ರೂ ಸ್ವೆಲ್ಲಿಂಗ್ ಆದ ತಕ್ಷಣ ಅದ್ರ ಮೇಲೆ ಪಿಂಪಲ್ ಪ್ಯಾಚ್ ಹಾಕ್ಬಿಡ್ಬೇಕು. ಇದನ್ನ ಫಾಲೋ ಮಾಡಿ. ಇದೆಲ್ಲ ಜಸ್ಟ್ ಬೇಸಿಕ್ ನಂದು ಆಕ್ನಿ ಪೋರ್ ಸ್ಕಿನ್ಸ್ಗೆ ನಾನು ಯೂಸ್ ಮಾಡುವಂಥದ್ದು. ಇದ್ರ ಜೊತೆಗೆ ನಾನು ಆಯಿಂಟ್ಮೆಂಟ್ಸ್ ಯೂಸ್ ಮಾಡ್ತೀನಿ ಆ್ಯಂಡ್ ಎಕ್ಸೆಟ್ರಾ ನಾನು ಇನ್ನೂ ಏನೆಲ್ಲ ಯೂಸ್ ಮಾಡ್ತೀನಿ ನಿಮ್ಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎನಿವೇಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತದೆ. ಓಕೆ, ಬಾಯ್. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಈ ಇನ್ಫಾರ್ಮೇಷನ್ ಇಂದ ನಿಮ್ಗೆ ಹೆಲ್ಪ್ ಆದರೆ ದಯವಿಟ್ಟು ಯಾರ್ದೆಲ್ಲ ಆಕ್ನಿ ಪೋರ್ ಸ್ಕಿನ್ಸ್ ಇದೆ ಆ್ಯಂಡ್ ಆಯಿಲಿ ಸ್ಕಿನ್ಸ್ ಇದೆ ನಾನು ಹೇಳಿದ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿ, ನಿಮ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.